ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಶುರುವಾಗಿದೆ. ಮೈತ್ರಿ ಪಕ್ಷದಿಂದ 5ನೇ ಅಭ್ಯರ್ಥಿ ಕಣಕ್ಕಿಳಿದಿರುವುದರಿಂದ ಕೈಗೆ ಕಳವಳ ಶುರುವಾಗಿದೆ. ಕುಪೇಂದ್ರ ರೆಡ್ಡಿ ಅವರನ್ನ ಶತಾಯಗತಾಯ ಗೆಲ್ಲಿಸಲೇಬೇಕು ಅಂತ ಸಾಕಷ್ಟು ಸರ್ಕಸ್ ನಡೀತಾ ಇದೆ. ಅಡ್ಡ ಮತದಾನ ಮಾಡಿಸ್ಕೊಳ್ಬೇಕು ಅಂತ ಈ ಪಕ್ಷೇತರರು ಅಥವಾ ಕಾಂಗ್ರೆಸ್ನ ಶಾಸಕರು. ಹಾಗಾಗಿ ರೆಸಾರ್ಟ್ ರಾಜಕಾರಣ ಶುರುವಾಗುತ್ತೆ. ಸೋಮವಾರದಿಂದ ತಮ್ಮ 3 ಸ್ಥಾನವನ್ನ ಗೆಲ್ಲೋಕೆ ಕಾಂಗ್ರೆಸ್ ಕಸರತ್ತು ಆರಂಭಿಸಿದೆ. ಶಾಸಕರ ರಕ್ಷಣೆಗೆ ತಂಡವನ್ನ ರಚಿಸಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಒಂದು ಟೀಮ್ ರೆಡಿಯಾಗಿದೆ. ಇವರ ಕೆಲಸ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗದಂತೆ ಕಣ್ಣಿಡೋದು. ಸಚಿವರು ಹಾಗೆ ಹಿರಿಯ ಶಾಸಕರಿಗೆ ಜವಾಬ್ದಾರಿ ನೀಡಿದ್ದಾರೆ ಸಿಎಂ ಹಾಗೆ ಡಿಸಿಎಂ ಡಿಕೆಶಿ. ಹದ್ದಿನ ಕಣ್ಣಿಡಬೇಕು, ಎಲ್ಲ ಹೋಗ್ತಾರೆ ಬರ್ತಾರೆ, ಯಾರ ಜೊತೆ ಮಾತಾಡ್ತಾರೆ ಅಂಥೇಳಿ. ಅಷ್ಟು ಸುಲಭ ಅಲ್ಲ ಶಾಸಕರನ್ನ ಕಾಯೋದು. ಸ್ವಲ್ಪ ಹೊರಗಡೆ ಬಿಟ್ಟರೆ ಸಾಕು. ನಾವು ನೋಡಿದ್ದೇವೆ 2019ರಲ್ಲಿ ಮೈತ್ರಿ ಪಕ್ಷ ಉರುಳಿದಂತಹ ಸಂದರ್ಭದಲ್ಲಿ ಯಾರ್ಯಾರು ಎಲ್ಲೆಲ್ಲಿಂದ ಎಸ್ಕೇಪ್ ಆದರು ಅಂಥೇಳಿ. ಹಾಗಾಗಿನೇ ಒಂದು ಟೀಮ್ ರೆಡಿ ಮಾಡಿಬಿಟ್ಟಿದ್ದಾರೆ ನೋಡಿ. ಈಗ ಅಲ್ಲಿ ಕೃಷ್ಣ ಬೈರೇಗೌಡ, ಭೈರತಿ ಸುರೇಶ್, ಅಭಿಷೇಕ್ ದತ್, ಶಾಸಕ ಹ್ಯಾರಿಸ್, ಅಶೋಕ್ ಪಟ್ಟಣ್, ಸಲೀಂ ಅಹಮದ್, ಕೆ ಗೋವಿಂದರಾಜುಗೆ ಜವಾಬ್ದಾರಿ ನೀಡಿದ್ದಾರೆ ನಾಯಕರು. ತಮ್ಮ ಶಾಸಕರನ್ನು ಜೋಪಾನವಾಗಿ ನೋಡ್ಕೊಳ್ಬೇಕು, ನಿಮ್ಮ ಹೊಣೆಗಾರಿಕೆ ಅದು. ಸೋಮವಾರ ಮಧ್ಯಾಹ್ನ ಎಲ್ಲ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. ಜಾರ್ಜ್ ಒಡೆತನದ ಹಿಲ್ಟನ್ ರೆಸಾರ್ಟ್ಗೆ ಅವ್ರನ್ನ ಕರೆದುಕೊಂಡು ಹೋಗಲಿಕ್ಕೆ ಎಲ್ಲ ತಯಾರಿಗಳು ನಡೀತಾ ಇದೆ. ಭಯ ಶುರುವಾಗಿದೆ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾಕಂದರೆ ಈಗ ಲತಾ ಮಲ್ಲಿಕಾರ್ಜುನ್ ಆಗಿರ್ಬೋದು, ಪುಟ್ಟಸ್ವಾಮಿ ಆಗಿರ್ಬೋದು, ಅದರ ಜೊತೆಗೆ ಜನಾರ್ದನ್ ರೆಡ್ಡಿ, ದರ್ಶನ್ ಪುಟ್ಟಣ್ಣಯ್ಯ, ಈ ಪಕ್ಷೇತರ ಶಾಸಕರು. ಈಗೇನಾದರೂ ಇವರು BJP ಸಪೋರ್ಟ್ ಮಾಡಿಬಿಟ್ರೆ ಅದು ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಸಹಜವಾಗಿ. ಜೊತೆಗೆ ತಮ್ಮ ಶಾಸಕರನ್ನು ಕೂಡ ಹಿಡಿದಿಟ್ಕೊಳ್ಳುವಂಥ ಸರ್ಕಸ್ ಮಾಡ್ತಾ ಇದ್ದಾರೆ.